ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಬ್ರದರ ಒಂದು ಸ್ವಲ್ಪ ಸೈಡ್. ಎಕ್ಸ್ಚೇಂಜ್ ದುಬೈದಲ್ಲಿ ಏನೋ ಒಂದು ಫಿಲಿಗೇನೋ ಒಂದು 10,000 ಕಡಿಮೆ ಇದೆ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ತನಿಖೆ ಆಗಬೇಕು. ಅಂದರೆ ಇಂಥ ರಾಜಕೀಯ ಪ್ರಭಾವಿತವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟಾಗ ಅಲ್ಲಿ ಇವರು ಕಸ್ಟಮ್ದವ್ರು ಹೆಂಗೆ ಅವ್ನು ಚೆಕ್ ಮಾಡಲಿಕ್ಕಾಗ್ತದೆ? ಅಲ್ಲಿ ಏರ್ಪೋರ್ಟ್ನಲ್ಲಿ ತಂದೆ ಹುದ್ದೆ ಚೋರಿ ವಾಹನ ಬಳಕೆ ಮಾಡ್ಕೊಂಡು ಎಲ್ಲನೂ ಇದೆ. ಇದು ರಾಜ್ಯ ಸರ್ಕಾರದಿಂದ ಆಗಿರ್ತದೆ. ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು, ಉನ್ನತ ಪೊಲೀಸ್ ಅಧಿಕಾರಿಗಳು, ಇದು CBI ತನಿಖೆ ಆಗುತ್ತೆ. ಈಗಾಗಲೇ ED ಪ್ರವೇಶ ಮಾಡಿದೆ. ಇದು ತನಿಖೆಯಾಗಿ ಯಾರ್ಯಾರು ಶಿಕ್ಷೆ ಆಗ್ತದೆ. 10 ವರ್ಷದ ನಂತರ ಆ ಮನೆಯವ್ರು ಮಾರಾಟ ಮಾಡಬೇಕು, ಅದ್ರ ಮ್ಯಾಗೆ ಸಾಲ ತೆಗಿಬೇಕು ಅಂದ್ರೆ ಸ್ವಂತ ಮಾಲಕರಾಗ್ತದೆ. ಈಗಿರುವಂಥದ್ದು ಎಲ್ಲ ಟೆಂಪ್ರರಿ ಇರುತ್ತೆ. ಅದು ಹಕ್ಕುಪತ್ರದ ಹಿಂದೆ ಬೊಮ್ಮಾಯಿ ಇದ್ದಾಗಲೇ ಕೊಡ್ಲಾಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಡೀ ವಿಜಯಪುರ ನಗರದಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ನಾವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಈಗಾಗಲೇ ಕೊಟ್ಟಿದ್ದೀವಿ. ಇನ್ನೂ ಎಷ್ಟು ಬಾಕಿ ಇದೆ ಅದನ್ನು ಎಲ್ಲ 2 ವರ್ಷದಲ್ಲಿ ವಿಜಯಪುರ ಸ್ಲಮ್ ಮುಕ್ತ ಆಗುತ್ತೆ. ಗುರುಚಲ ಮುಕ್ತ ವಿಜಯಪುರ ನಗರ ರಾಜ್ಯದಲ್ಲಿ ಅನ್ಯಾಯ ವಿಚಾರ ಭಾಳ ಸಚಿವರು ಕೈವಾಡ ಒಂದು ಮಹಿಳೆ ವಿದೇಶದಲ್ಲಿ ಅಷ್ಟೆಲ್ಲ ದೊಡ್ಡ ಜಾಲನೆ ಇದೆ. ಅದರಲ್ಲಿ ರಾಜಕಾರಣಿಗಳು, ಮಂತ್ರಿಗಳು, ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು. ಆ ಹೆಣ್ಮಗಳಿಗೆ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ವಿ. ಅಂದ್ರೆ ದೊಡ್ಡದಾದಂಥ ಜಾಲ ಇದೆ. ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು, ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗ್ತದೆ. ಇದು CBI ಕೊಡಬೇಕು. ರಾಜಕಾರಣಿಗಳಿಗೆ ಅಧಿಕಾರಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ತದೆ. ಅಂದರೆ ಬಂಗಾರ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ವಿದೇಶದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ಬಂಗಾರ ಎಲ್ಲೆಲ್ಲಿ ಇಂದು 300 ಜನರಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಮತ್ತು ಅಂತಿಮ ಅವರಿಗೆ ಒಂದು ಗೃಹ ಪ್ರವೇಶನೂ ಕೂಡ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ವಿಜಯಪುರದ ನಗರ ಶಾಸಕರು ಆತ್ಮೀಯರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಇನ್ನೋರ್ವ ನಮ್ಮ ನಾಗಠಾಣ ಮತಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಶ್ರೀ ವಿಠಲ್ ಕಡಕ್ಗೊಂಡವರೇ, ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀಮತಿ ವರ್ತಿ ಅವರೇ, ಉಪಮಹಾಪೌರರಾದಂಥ ಶ್ರೀ ದಿನೇಶ್ ಹಳ್ಳಿ ಅವರೇ, ಬಾಲ ವಿಕಾಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಸಂಗಮೇಶ್ ಬಬಲೇಶ್ವರ್ ಅವರೇ, ಜಿಲ್ಲಾಧಿಕಾರಿಗಳಂಥ ಶ್ರೀ ಭೂಬಾಲನ್ ಅವರೇ, ಮಹಾನಗರ ಪಾಲಿಕೆಯ ಕಮಿಷನರ್ ಅಂತ ಶ್ರೀ ವಿಜಯ್ ಮಕ್ಕಳಿಕೆ ಅವರೇ, ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳೇ,
ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳೇ, ಎಲ್ಲ ಫಲಾನುಭವಿಗಳೇ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸುಮಾರು 1493 ಮನೆಗಳು, ಏನು G+1 ಗುಂಪು ಮನೆ, ಇವುಗಳ ಹಂತವಾಗಿ ಇವತ್ತು ಹಸ್ತಾಂತರ ಕಾರ್ಯಕ್ರಮ ಏನಿದೆ, ಇವತ್ತು ಸುಮಾರು 300 ಜನರಿಗೆ ಅವ್ರ ಮನೆಗೆ ಗೃಹ ಪ್ರವೇಶನೂ ಆಯಿತು, ಅವ್ರಿಗೆ ಹಕ್ಕುಪತ್ರನೂ ಕೂಡ ಕೊಡ್ತಾಯಿದ್ರು. ಇನ್ನು ಉಳಿದಂಥ ಸುಮಾರು 1036 ಉಳಿದ, ಎಷ್ಟು 1400 ಉಳಿತದೆ. 493 ಜನರಿಗೆ ಇನ್ನೂ ಕೂಡ 1190 ನೀಡಬೇಕಾಗಿದೆ. ಈ ಮಧ್ಯೆ 2020ರಿಂದ ಇಲ್ಲಿ ತನ ಕಾರಣಾಂತರದಿಂದ ನಡು ಕೊರೋನಾ ಇತ್ತು ಮತ್ತು ಈ ರೇಟ್ಗಳನ್ನು ಕೂಡ ವ್ಯತ್ಯಾಸ ಆಗಿದ್ದರಿಂದ ಸ್ವಲ್ಪ ಇದಕ್ಕೆಲ್ಲನೂ ಕೂಡ ಹಿನ್ನಡೆಯಾಗಿ ಈಗ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು, ನಾನು ಕೇಳಿದವ್ರಿಗೆ, ಅಲ್ಲಿ ಕಿಚನ್ದಾಗ ಒಂದು ಕಟ್ಟಿ ಹಾಕಬೇಕಾಗಿತ್ತು ಮತ್ತು ಬಾತ್ರೂಮ್ನಾಗ ಒಂದು ಸ್ವಲ್ಪ ಸುತ್ತಲ ಟೈಲ್ಸ್ ಹಾಕಬೇಕಾಗಿತ್ತು, ಅಷ್ಟಾದರೆ ಮಾಡಿ ಕೊಡಬೇಕಾಗಿತ್ತು ನಾವು ಅಂಥೇಳಿ. ಓಕೆ, ಇನ್ನೊಂದು ಗುಂಪಿನಾಗ ನೋಡಿದ್ರೆ ಒಂದು 10,000 ರೂಪಾಯಿ ಖರ್ಚಾಕೈತಿ. ಆದ್ರೆ ಅವ್ರು ಹೇಳಿದ್ರು ಈಗಾಗಲೇ ವ್ಯತ್ಯಾಸದ ಬಿಲ್ಲನ್ನೇ 10 ಕೋಟಿ ರೂಪಾಯಿ ಪೆಂಡಿಂಗ್ ಅದಂತ, ಅದನ್ನೇನು ಅಪ್ರೂವ್ ಆಗಿಲ್ಲ ಅಂತ ಹೇಳಿ. ಅದನ್ನು ಸರ್ಕಾರದಲ್ಲಿ ಆ ವ್ಯತ್ಯಾಸ ಏನೈತಿ ಅದನ್ನು ಮಾಡಿದ ಮೇಲೆ ಅಬಾಲೆ ಮೂವ್ ಮಾಡೋದು ಚಲೋ. ಓಪನಿಂಗ್ ಇರೋಕೆ ಇಲ್ಲ, ಪಾಪ ಗಂಟ ಇಲ್ಲ, ಪಗಾರ ಹೋಗ್ತದ. ನನಗೇನು ಗೊತ್ತು, ಬರೀ ಗದ್ದಲ ಮಾಡಕ್ಕೆ ಬರೀ ಸರ್ ಸ್ವಲ್ಪ ಈಗ ಕೊಟ್ಟಿದ್ದು ಪಕ್ಕ ಹಕ್ಕುಪತ್ರ ನಿಮ್ಮ ಮಾಲಕ ರಾತ್ರಿ ಈಗ ಅಲ್ಲಿ 300 ಮಂದಿ ಕೊಡ್ತೈತಿ. ಆ ನಂಬರ್ ನೋಡಿದ್ವಿ, ಒಳಗೆ ಹೋಗಿ ಕಿಲಿ ಹಾಕೋದು. ಇದು ಆಗಿತ್ತು, ಅಲಾಟ್ಮೆಂಟ್ ಆಗಿತ್ತು. ಎಲ್ಲ ರೆಡಿ ಆಗಿತ್ತು. ಈಗ ಅವ್ನು ಅರ್ಧ